ಸುಸ್ತಾಯಿತು. ಸೊ ಗಾಯ್ಸ್ ನೋಡಿ, ಇವತ್ತು ನಾವು ಒಂದು ಡೀಪ್ ಫಾರೆಸ್ಟಲ್ಲಿ ನಾವು ತರ್ತಾ ಇದ್ದೇವೆ ಈಗ. ಸೊ ಇದು ಏನು ತೆಗೆದಿದ್ದೇವೆ ನೋಡಿ. ಸೊ ಫೈನಲಿ ರಾಣಿ ಸಿಕ್ತು ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕಾಡಿನೊಳಗೆ ಬಂದಿದ್ದೇವೆ ಹನಿ ಹಂಟ್ ಮಾಡಲಿಕ್ಕೆ. ಕಾಲೇಜಿಂದ ಮುಗಿಸಿ ಬಂದದಷ್ಟೇ, ಸುಸ್ತಾಯಿತು. ಎಲ್ಲಿ ಕೂಡ ನೀರು ಸಹ ಇಲ್ಲ. ಹೋಗ್ತಾ ಇದ್ದಾವೆ ಈಗ. ನಾನು ಮತ್ತು ನನ್ನ ಫ್ರೆಂಡ್ ಇದ್ದಾನೆ. ಸೊ ಇಬ್ಬರು ಒಂದು ಜೇನು ತೆಗಿಲಿಕ್ಕಿತ್ತು. ಸೊ ಈಗ ಅದು ಹೊರಟಿದ್ದಾವೆ. ಹಾಗೆ ಜೇನು ನೊಣಗಳ ಸೌಂಡಿಗೆ ನಾವು ಹೋಗ್ತಾ ಇದ್ದೇವೆ. ಮತ್ತೆ ದಾರಿ ಸಹ ನಾವೇ ಮಾಡ್ಕೊಂಡು ಹೋಗ್ಬೇಕು. ದಾರಿ ಇಲ್ಲ, ಮೊದಲೊಮ್ಮೆ ಹೋಗಿದ್ದೆವು, ಆ ದಾರಿ ನೆನ್ಪಿಟ್ಟು ಹೋಗ್ತಾ ಇದ್ದೇವೆ ಈಗ ನಾವು. ಈ ರನ್ನ ಕಾಡಲ್ಲಿ ಮಾರೆ ನಾನು ಒಬ್ಬನೇ ನೋಡಿ. ಫ್ರೆಂಡ್ ಇದ್ರು ಹೋದ ಗೈಸ್, ನಾನೀಗ ಒಬ್ಬನು. ಮೊದಲೇ ಹೇಳ್ತಾರೆ ಮಾರೆ ಚಿರತೆ ಅದು ಇದು ಅಂತ, ಭಯ ಸಾಕ್ತದೆ ಈ ರನ್ನ ಗುಡ್ಡೆಯಲ್ಲಿ. ಇನ್ನೂ ಹೋಗ್ಬೇಕು ಗೈಸ್ ಸ್ವಲ್ಪ. ಒಲ್ ಸೊ ಗಾಯ್ಸ್ ನೋಡಿ, ಇವತ್ತು ನಾವು ಒಂದು ಡೀಪ್ ಫಾರೆಸ್ಟಲ್ಲಿ ಹನಿ ಹಂಟ್ ಮಾಡ್ತಾ ಇದ್ದೇವೆ. ಒಂದು ಈಂದು ಮರ ಅಂತ ಉಂಟು. ಸೊ ಅದರಲ್ಲಿ ಹನಿದಿ ಉಂಟು, ಕಾಡಿದ್ದು ಜೇನು ಉಂಟು. ಸೊ ಅದನ್ನು ತೆಗಿಲಿಕ್ಕೆ ಬಂದಿದ್ದೇವೆ ಇವತ್ತು. ಸೊ ನೋಡುವ ಬನ್ನಿ. ಬಾರಿ ಮಲ್ಲ ಮಾರೆ ಹಿಂದುತ್ತವ ಜನವರ ಇಪ್ಪನೈತೆ ಮೂಲೆದ್ದ ಮೂಲ ಮಕ್ಕಿ. ಸೊ ತುಂಬ ಡೀಪಲ್ಲಿ ಉಂಟು ಗೈಸ್. ಅದು ಸ್ವಲ್ಪ ಹನಿ, ಅದನ್ನು ಕೈ ಹಾಕಿ ತೆಗಿಬೇಕಷ್ಟೇ, ಒಂದು ಮರ ಹೊಡಿಬೇಕಷ್ಟೇ. ಸೊ ತುಲೆ ಗೈಸ್ ಕೂಚಂದ. ಸೊ ಗೈಸ್ ನೋಡ್ತಾ ಇರ್ಬೋದು, ಸವಿ ಸವಿ ತುಪ್ಪ. ಇದನ್ನು ಇದಕ್ಕೆ ಬಾಕ್ಸ್ಗೆ ನೋಡಿ ಕನ್ವರ್ಟ್ ಮಾಡೋದು. ನಮ್ಮದು ಕಾಡಿದ್ದು ಜೇನ್ನೊಣಗಳು ಉಂಟಲ್ಲ, ಚುಚ್ಚಿದ್ರೆ ಮತ್ತು ಕಚ್ಚಿದ್ರೆ ಫಸ್ಟಿಗೆ ನೀವು ಒಂದು ಎಳೆ ತಗೊಂಡು ಉಂಟಲ್ಲ, ಅದು ಕೈಗೆ ಸರಿ ಉಜ್ಜಿ. ಆ ಒಂದು ಸ್ಮೆಲ್ಲಿಗೆ ಅದು ಬರುವುದಿಲ್ಲ, ಪುನಃ ಕಚ್ಚುವುದಿಲ್ಲ. ಇಲ್ಲದ್ರೆ ಪುನಃ ಕಚ್ಚುತ್ತದೆ, ಆ ಸ್ಮೆಲ್ ಆಗುದಿಲ್ಲ ಅದಕ್ಕೆ. ಸೊ ನಿಮಗೆ ಕಚ್ಚಬಾರ್ದು ಅಂತ ಅಂದರೆ ಇದೊಂದು ಟೆಕ್ನಿಕನ್ನು ಯೂಸ್ ಮಾಡಿ ಆಯಿತಾ. ನಾವು ಇದೇ ಟೆಕ್ನಿಕನ್ನು ಯೂಸ್ ಮಾಡೋದು. ಸೊ ನೋಡುವ ಬನ್ನಿ ಈಗ. ಸೊ ಹನಿ ತೆಗಿಯೋದು. ನಮ್ಮ ಮುಲ್ಪಂಜಿ ಜನ ಉಂಡರು ಎಲ್ಲಿ ಕ್ಯೂ. ಸೊ 4 ಫ್ರೇಮ್ ಆಯಿತು, ಇನ್ನೂ ಇರಬೇಕು. ಅದು ದೊಡ್ಡ ಮರದಲ್ಲಿ ಇತ್ತಲ್ಲ ಹನಿ ಕೊಂಬು, ಅದನ್ನು ಈಗ ನಾವು ಮನೆಯಲ್ಲಿರುವ ಬಾಕ್ಸಿಗೆ ನಾವು ಫ್ರೇಮಿಗೆ ನಾವು ಕಟ್ತಾ ಇದ್ದೇವೆ. ಸೊ ನೋಡ್ತಾ ಇರ್ಬೋದು ಗೈಸ್, ಸಣ್ಣ ಇದು ಹನಿ. ಟೇಸ್ಟ್ రెడ్ బాక్స్ పోతున్నాయి అంద మళ్ళీ బాక్స్ మరి ఇవన్నీ అబ్బా అప్ప అందులో పుట్టిన మరి ಸ್ಮೋಕರ್ ಹೋಗಿ ಹಾಕ್ಲಿಕ್ಕೆ ಈಗ ನೋಡಿ ಎಷ್ಟುಂಟು. ಸೊ ಸೌಂಡ್ ನೋಡ್ಬೋದು ನೀವು. ಆ್ಯಂಡ್ ఇంకొంచెం ఇచ్చింది
ಚುಚ್ಚಿದೆ ಹ್ಞೂ. ಕೊಡಿ ನನ್ನ ಡಿಸೈನು. ಇದನ್ನು ಈ ರೀತಿ ನೋಡಿ ಗೈಸ್, ಅಲ್ಲಿಂದ ತೆಗೆದು ನೋಡಿ, ಇದನ್ನು ಈ ರೀತಿ ಮಾಡಬೇಕು. ರಬ್ಬರ್ ಬ್ಯಾಂಡಲ್ಲಿ ಉಂಟಲ್ಲ, ನಾವಿನ್ನು ಮನೆ ಬಾಕ್ಸ್ಗೆ ಶಿಫ್ಟ್ ಮಾಡೋದು ಕಾಡಿನಿಂದ ತೆಗೆದು. ಹನಿ ಬೀದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಆಯಿತಾ. ಫುಲ್ಲು ಅಂದರೆ ಫಾರೆಸ್ಟ್ ಇದೆಲ್ಲ, ಟೇಸ್ಟ್ ಬೇರೆಯೇ ಇರ್ತದೆ. ಸೊ ತಿನ್ನೋ ಅಂತಲೇ ಆಗ್ತಿತ್ತು. ಸರಿ ತಿಂತಿದ್ದೆ ನಾನು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ತಿನ್ಕ ಅಂದೆ. ಹನಿಕೋಂಬ್ ರೆಡಿ ಆಯಿತು. ಇನ್ನು ಬೀಗಳನ್ನು ಬಾಕ್ಸ್ಗೆ ಹಾಕಬೇಕು. ಬೀಗಳನ್ನು ಕೈಯಿಂದನೇ ತೆಗೆದು ಬಾಕ್ಸಿಗೆ ಒಂದೊಂದು ಹಾಕ್ತಾ ಇದ್ದೆವು. ಬಟ್ ರಾಣಿ ಮಾತ್ರ ಎಲ್ಲಿಗೂ ಹೋಗಿದೆ ಗೊತ್ತಿಲ್ಲ. ರಾಣಿ ಸಿಗ್ತಾನೇ ಇಲ್ಲ. ನಮ್ಮ ಮುಲ್ಪಂಜಿ ಜನ ಉಂಡರು. ದರ್ಶನ ಇಲ್ಲೇನಾ? ನಂಗಂತೂ ಫುಲ್ ಹನಿಕೊಂಬನ್ನು ತಿಂದು ಸಾಕಾಯಿತು. ಫುಲ್ ನಾನೇ ಖಾಲಿ ಮಾಡಿದ್ದು. ನಿಮಗೂ ಬೇಕಾದರೆ ಕಮೆಂಟ್ ಮಾಡಿ ಆಯಿತಾ. ಫೈನಲಿ ಗೈಸ್, ನಮಗೆ ರಾಣಿ ಸಿಕ್ಕೇ ಬಿಡ್ತು. ಸೊ ರಾಣಿ ಹೋದ್ಮೇಲೆ ಗೂಡಿನೊಳಗೆ ಎಲ್ಲ ನೊಣಗಳು ಬರ್ತದೆ. ಇನ್ನೆಲ್ಲ ಹೋಗ್ತಾ ಇರ್ತದೆ ಒಂದೊಂದು. ಆಯ್ತು ಪೆಟ್ಟು ಬಾಡ್ನು ಸೈಪೆ ಅನ್ ಮಾರೆ ಹುಟ್ಟು ಬೆರಿಕೆ ಗೈಕ್ ಪುರ ಅವನ ಕ್ಯಾರೇಜಿ ಮೊಬೈಲ್ ಚುಸುಲ ಪಿಂಡ ಪವರ್ ಇಜ್ಜಿಲ್ಲ ಪರಾರಾಣಿ ಇದು ಬುಕ್ಕೈತೆ ಹೊಸದು ಅವನುಂಡತೆ. ಮತ್ತೆ ಕಾಡಲ್ಲಿ ನೋಡಿ ಒಂದು ಒಳ್ಳೆ ಜೇನುತುಪ್ಪ. ನಿಮಗೇನಾದ್ರು ಬೇಕಿದ್ರೆ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡುವ. ಸೊ ನಾವು ಹೀಗೇನೆ ತೆಗೆದು ಕೊಡೋದು. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ, ಅದು ಬಂದು ಕೂರಬೇಕಷ್ಟೇ ಎಲ್ಲ ನೊಣಗಳು. ಲಾಸ್ಟ್ ನನಗೊಂದು ತಿನ್ನಲಿಕ್ಕೆ ಅಂತ ಒಂದು ಕೋಂಬನ್ನು ಇಟ್ಕೊಂಡಿದ್ದೆ. ಅದು ಬಟ್ ನೀರಿತ್ತು, ಯಾಕೆಂದರೆ ಮೊನ್ನೆ ಮಳೆ ಬಂತಲ್ಲ. ಸೊ ಹಾಗಾಗಿ ಹೂವಿನಲ್ಲಿ ನೀರಿನ ಪಸೆ ಇದ್ದಿರ್ಬೋದು. ಸೊ ಅದಕ್ಕೆ ಅದು ನೀರು ಬರ್ತಿತ್ತು. ಸೊ ಅಷ್ಟು ಚೆನ್ನಾಗಿರಲಿಲ್ಲ ಅದು. ರಾಣಿ ಪೋತನಲ್ಲ ಚೂರಿತೆ ನನ್ನ ಬಾಕಿದಲ್ಲ ಕೂಡಿರೋ ಬಾಕಿ ಉಂಟು. ಫೋನುಂದಿತ್ತೆ. ಈ ಬಾಕ್ಸಿಗೆ ಎಲ್ಲ ನೊಣಗಳು ಇನ್ನೂ ಸೇರಬೇಕಷ್ಟೇ, ಅದು ಸ್ವಲ್ಪ ಲೇಟ್ ಆಗ್ತದೆ. ಸೊ ಹಾಗೆ ನಾವು ಸ್ವಲ್ಪ ಕಾಡಿಗೆ ಈಚೆ ಬಂದೆವು. ಆಗ ನೊಣಗಳು ಉಂಟಲ್ಲ ಮೇಲೆ ಹಾರಾಡ್ತಿದ್ದೆವು. ಸೊ ಎಲ್ಲಿಯೋ ಈ ಕಡೆ ಒಂದು ಉಂಟು. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿ ತೆಗಿತೇವೆ. ಸೊ ಅದಕ್ಕೆ ಗೈಸ್ ನಮಗೆ ಒಂದು ಸಪೋರ್ಟ್ ಮಾಡಿ. ತುಂಬ ಉಂಟು ಹನಿ ಬೀಸ್. ಸೊ ತೆಗಿಯುವ ಫೈಂಡ್ ಔಟ್ ಮಾಡೋದೇ ತುಂಬ ಕಷ್ಟ. ಹನಿಯನ್ನು ನಾವು ತರ್ತಾ ಇದ್ದೇವೆ ಈಗ. ಸೊ ಇದು ಮನೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೆಗಿಯೋ. ಸೊ ಫೈನಲಿ ಗೈಸ್ ನಮ್ಮದು ಫಾರೆಸ್ಟಲ್ಲಿ ಹನಿ ತೆಗ್ದಾಯಿತು ನೋಡಿ, ತರ್ತಾ ಇದ್ದಾವೆ ಬಾಕ್ಸಲ್ಲಿ ಉಂಟು. ಸೊ ನೆಕ್ಸ್ಟು ಇನ್ನೊಂದು ಪ್ಲ್ಯಾನ್ ಉಂಟು. ಇದೇ ರೀತಿ ದೊಡ್ಡ ಫಾರೆಸ್ಟ್ ಒಳಗಡೆ ನಾವು ವೀಡಿಯೋ ಮಾಡ್ತೇವೆ. ಇನ್ನೂ ವೀಡಿಯೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.